ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಆತ್ಮೀಯ ಕೇಳುಗ ಬಾಂಧವರೇ, ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಅರ್ಥಚಿಂತನೆ ಭಾಗ 11. ಆತ್ಮೀಯರೇ, ನಮ್ಮ ಕೇಳುಗ ಬಾಂಧವರಲ್ಲಿ ಒಬ್ಬರು ಲಲಿತಾ ಸಹಸ್ರನಾಮದ ವಿವರಣೆಯಂತೆಯೇ ವಿಷ್ಣು ಸಹಸ್ರನಾಮವನ್ನು ತಿಳಿಸಿಕೊಡಿ ಅಂತ ಕೇಳಿದ್ರು. ನನಗೆ ಒಂದು ಕಷ್ಟ ಆಗ್ತಾ ಇದೆ. ಆ ಜಗನ್ಮಾತೆಯ ಶ್ಲೋಕಗಳನ್ನು ಹೇಳಬೇಕಾದ್ರೆ ಏನೆಲ್ಲ ವರ್ಣನೆಗಳು ಬರ್ತಾ ಹೋಗುತ್ತಿತ್ತು. ಯಾಕೆ ಅಂತ ನಾನು ಕೂಡ ಯೋಚನೆ ಮಾಡಿದೆ. ಒಬ್ಬ ತಾಯಿಗೆ 2 ಮಕ್ಕಳಿದ್ದರೆ, ಒಂದು ಹೆಣ್ಣು ಮಗು, ಇನ್ನೊಂದು ಗಂಡು ಮಗು. ತಾಯಿ ಆ 2 ಮಕ್ಕಳನ್ನು ಶೃಂಗಾರ ಮಾಡುವಂತಹ ಸಂದರ್ಭದಲ್ಲಿ ಗಂಡು ಮಗುವಿಗೆ ಒಂದು ಪ್ಯಾಂಟು, ಒಂದು ಶರ್ಟ್ ಹಾಕಿ, ತಲೆಯನ್ನು ನೀಟಾಗಿ ಬಾಚಿ, ಹಣೆ ಮೇಲೆ ಒಂದು ಕುಂಕುಮ ಇಟ್ಟು, ಒಂದು ಚೂರು ಪೌಡ್ರ್ ಹಚ್ಚಿ ಕಳಿಸ್ಬಿಡ್ತಾಳೆ. ಆದರೆ ಹೆಣ್ಣು ಮಗುಗೆ ಹಾಗಲ್ಲ. ಅವಳ ಬೆರಳುಗಳಿಗೆ ಗೋರಂಟಿಯನ್ನು ಹಚ್ತಾಳೆ, ಮುಖಕ್ಕೆ ಪೌಡರ್ ಹಾಕ್ತಾಳೆ, ತುಟಿಗಳಿಗೆ ಬಣ್ಣದ ಲೇಪನ ಮಾಡ್ತಾಳೆ, ತಲೆಯನ್ನು ಬಾಚ್ತಾಳೆ, ಅಲ್ಲಿ ಕೆಯೂರಾದಿ ಹಾರಗಳನ್ನು ಹಾಕ್ತಾಳೆ, ಕಿವಿ ಓಲೆಗಳನ್ನು ಹಾಕ್ತಾಳೆ, ಕಾಲಿಗೆ ಗೆಜ್ಜೆಗಳನ್ನು ಕಟ್ತಾಳೆ, ವಿಧ ವಿಧವಾದಂತಹ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕ್ತಾಳೆ. ಎಷ್ಟೆಲ್ಲ ಅಲಂಕಾರ ಮಾಡ್ತಾಳೆ ಒಂದು ಹೆಣ್ಣು ಮಗುವನ್ನು. ಹಾಗೆ ಲಲಿತಾ ಸಹಸ್ರನಾಮ ಅನ್ನುವಂಥದ್ದು ಆ ತಾಯಿಯ ವರ್ಣನಾರೂಪವಾಗಿ ಬಂದಿರುವಂಥದ್ದು. ವಿಷ್ಣು ಸಹಸ್ರನಾಮ ಅನ್ನುವಂಥದ್ದು ಆ ಭಗವಂತ ಮಾಡಿದಂತಹ ಗುಣಗಳು, ಕ್ರಿಯೆಗಳು. ಹಾಗಾಗಿ ಆ ತಾಯಿಯ ವರ್ಣನೆಯನ್ನು ಮಾಡಿದಷ್ಟು ವಿಷ್ಣು ಸಹಸ್ರನಾಮವನ್ನು ವರ್ಣನೆ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ತಪ್ಪು ಭಾವಿಸಬೇಡಿ. ಯಥಾಮತಿ ಗ್ರಂಥಗಳ ಅಧ್ಯಯನದಿಂದ, ಶಬ್ದಗಳ ಅರ್ಥಚಿಂತನೆಯಿಂದ ಯಥಾಸಾಧ್ಯ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. 1ನೇ ಶ್ಲೋಕದ ಪೂರ್ಣ ಅರ್ಥವನ್ನು ನಾವೆಂದು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃದ್ಭೂತ ಬೃದ್ಭಾವೋ ಭೂತಾತ್ಮಾ ಭೂತ ಭಾವನಃ. ಈ ಶ್ಲೋಕದಲ್ಲಿ ಬರುವಂತಹ ನಾಮಗಳಲ್ಲಿ ಒಂದಷ್ಟು ನಾವು ಅದಾಗಲೇ ನೋಡಿದ್ದೀವಿ. ಆದರೂ ಇನ್ನೊಂದು ಬಾರಿ ನೋಡಿಬಿಡೋಣ. ವಿಶ್ವಂ ಅಂತಂದರೆ ಜಗತ್ತು ಅಂತ ಅರ್ಥ. ಆ ಜಗತ್ತು ಭಗವಂತನನ್ನು ಬಿಟ್ಟು ಬೇರೆ ಆಗಿಲ್ಲ. ಹಾಗಾಗಿ ಭಗವಂತನ ಹೆಸರೇ ಜಗತ್ತು ಅಥವಾ ವಿಶ್ವಂ. ಈ ಜಗತ್ ಕಾರಣನು ಆ ಭಗವಂತ. ಹಾಗಾಗಿ ಅವನನ್ನು ವಿಶ್ವಂ ಅಂತ ಕರೀಲಾಗುತ್ತೆ. ವಿಷ್ಣು ಎನ್ನುವಂತಹ ನಾಮದ ಅರ್ಥ ಸರ್ವವ್ಯಾಪಕ. ವಿಶ್ ಅನ್ನುವಂತಹ ಧಾತುವಿಗೆ ವ್ಯಾಪಕ ಅನ್ನುವ ಅರ್ಥವನ್ನು ನಾವು ನೋಡಿದ್ದೀವಿ. ವಿಷ್ಣು ಅಂತಂದರೆ ದೇಶ ಕಾಲ ವಸ್ತುಗಳಿಂದ ಅಪರಿಚ್ಛಿನ್ನನಾಗಿರುವಂಥವನು. ಪರಿಚ್ಛಿನ್ನ ಅಲ್ಲ, ಎಲ್ಲ ಕಡೆಗೂ ವ್ಯಾಪಿಸಿರುವವನು. ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ, ಇದೆಲ್ಲ ನೋಡುತ್ತಾ ಬಂದಿದ್ದೀವಿ ನಾವು. ವಷಟ್ಕಾರಃ, ಯಜ್ಞ ಸ್ವರೂಪನು ಆ ಭಗವಂತ. ಯಜ್ಞಕ್ಕೆ ವಷಟ್ಕಾರ ಅಂತ ಹೇಳ್ತಾರೆ. ಆ ಯಜ್ಞದ ರೂಪವೇ ಭಗವಂತ ಆಗಿರುವಂಥವನು. ಭೂತ ಭವ್ಯ ಭವತ್ ಪ್ರಭು. ಭೂತ ಅಂತಂದರೆ ಹಿಂದೆ ಆಗಿ ಹೋಗಿರುವಂಥದ್ದು, ಭವ್ಯ ಅಂತಂದರೆ ವರ್ತಮಾನ, ಭವಿಷ್ಯತ್ ಕಾಲಗಳಿಗೆ ಭೂತ ಭವ್ಯ ಭವತ್ ಮುಂದೆ ಆಗುವಂತಹ ಭವಿಷ್ಯತ್ ಕಾಲಗಳಿಗೆ ಪ್ರಭುವಾಗಿರುವಂಥವನು. ಭಗವಂತ ಎಲ್ಲ ಕಾಲಗಳಲ್ಲೂ ಇರುವಂಥವನು, ಎಲ್ಲ ಕಾಲಗಳಿಗೆ ಅತೀತನಾಗಿರುವಂಥವನು. ಹಾಗಾಗಿ ಅವನ ಹೆಸರು ಭೂತ ಭವ್ಯ ಭವತ್ ಪ್ರಭು. ಈ ಕಾಲಾತೀತನಾದ್ದರಿಂದ ಅವನು ಕಾಲಕ್ಕೆ ಒಡೆಯ. ಭೂತಕೃತ್, ಕೃತ್ ಅಂದರೆ ಸೃಷ್ಟಿಸುವವನು ಅಂತ ಅರ್ಥ. ಭೂತಕೃತ್ ಅಂತಂದರೆ ಭೂತಗಳನ್ನು ಸೃಷ್ಟಿಸುವವನು. ಭೂತ ಅಂತಂದರೆ ಜೀವಿಗಳು ಅಂತ ಅರ್ಥ. ಆ ಜೀವಿಗಳನ್ನು ಸೃಷ್ಟಿಸುವಂತಹ ಕೆಲಸವನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ರಜೋಗುಣ, ತಮೋಗುಣ, ಸತ್ವಗುಣ ಅಂತ
3 ಗುಣಗಳು ಪ್ರಸಿದ್ಧವಾಗಿದೆ. ಪರಮಾತ್ಮ ರಜೋಗುಣದಿಂದ ಯುಕ್ತನಾಗಿ ಬ್ರಹ್ಮಸ್ವರೂಪವನ್ನು ಪಡ್ಕೊಂಡು ಚತುರ್ಮುಖ ಬ್ರಹ್ಮನಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ತಮೋಗುಣದಿಂದ ಕೂಡಿದವನಾಗಿ ಜಗತ್ತನ್ನು ಪ್ರಳಯ ಮಾಡುತ್ತಾನೆ. ಸತ್ವಗುಣದಿಂದ ಕೂಡಿದವನಾಗಿ ರಕ್ಷಣೆ ಮಾಡುತ್ತಾನೆ. ಆದರೆ ಅವನು ಮಾತ್ರ ಗುಣಾತೀತ, ಯಾವ ಗುಣಗಳಿಗೂ ಅವನು ಸಿಕ್ಕಾಕೊಳ್ಳೋದಿಲ್ಲ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಮಮ ಮಾಯಾ ದುರತ್ಯಯ, ನನ್ನ ಮಾಯೆಯನ್ನು ದಾಟೋದು ಅಷ್ಟು ಸುಲಭ ಅಲ್ಲ. ಆದರೆ ಅವನಿಗೆ ಆ ಮಾಯೆ ಏನೂ ಮಾಡೋದಿಲ್ಲ. ಯಾಕೆ ಅಂತಂದರೆ ಅವನು ಮಾಯಾಧಿಪತಿ, ಆ ಮಾಯೆಗೆ ಅಧಿಪತಿಯಾಗಿರುವಂಥವನು. ಹಾಗೆ ಗುಣಗಳಿಂದ ಪ್ರವೃತ್ತರಾದಾಗ ನಮ್ಮಲ್ಲೂ ವ್ಯತ್ಯಾಸಗಳಾಗ್ತವೆ. ನಮ್ಮಲ್ಲಿ ತುಂಬ ಸತ್ವಗುಣ ಬರ್ತಾ ಇದೆ ಅಂತಂದರೆ ಶಾಸ್ತ್ರ ಕೇಳಬೇಕು ಅನಿಸುತ್ತೆ, ದೇವಸ್ಥಾನಕ್ಕೆ ಹೋಗಬೇಕು ಅನಿಸುತ್ತೆ, ಪುಣ್ಯಕರ್ಮಗಳನ್ನು ಮಾಡಬೇಕು ಅನಿಸುತ್ತೆ. ತಮೋಗುಣ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ ಇದಕ್ಕೆಲ್ಲ ವಿರುದ್ಧ. ಅಯ್ಯೋ, ದೇವಸ್ಥಾನದಲ್ಲಿ ಏನು ದೇವರಿದಾನ, ದಾನ ಧರ್ಮ ಮಾಡಿದ್ರೆ ಪುಣ್ಯ ಬರುತ್ತಾ, ಎಲ್ಲ ವೇಸ್ಟು, ಎಲ್ಲ ಟೈಮ್ ಪಾಸು, ಹೀಗೆಲ್ಲ ಮನಸ್ಸಿನಲ್ಲಿ ಬರ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರವರ್ತಿತವಾಗುವಂತಹ ಗುಣಗಳಿಂದಲೇ ಇದೆಲ್ಲ ಆಗ್ತಾ ಇರೋದು. ಸತ್ವಗುಣ ಬಂದಾಗ ಒಳ್ಳೆಯವರಾಗ್ತೀವಿ, ತಮೋಗುಣ ಬಂದಾಗ ಅದಕ್ಕೆ ವಿರುದ್ಧವಾಗ್ತೀವಿ. ಆದರೆ ಭಗವಂತ ಮಾತ್ರ ಹಾಗಲ್ಲ, ಅವನು ಗುಣಾತೀತನಾಗಿದ್ದಾನೆ. ಭೂತಕೃತ್, ಭೂತಗಳನ್ನು ಸೃಷ್ಟಿ ಮಾಡುವಾಗ ರಜೋಗುಣದಿಂದ ವ್ಯಾಪ್ತನಾದರೂ ಭೂತಭೃತ್, ಭೃತ್ ಅಂತಂದರೆ ಕಾಪಾಡೋದು, ಭೂತಭೃತ್ ಅಂತಂದರೆ ಸತ್ವಗುಣವನ್ನು ಆಶ್ರಯಿಸಿದಾಗ ಎಲ್ಲ ಜೀವಿಗಳಿಗೆ ಆಧಾರವಾಗಿರುವಂಥವನಾಗಿರ್ತಾನೆ, ಈ ಭೂತಗಳನ್ನು ರಕ್ಷಿಸುವಂಥವನಾಗಿರ್ತಾನೆ. ಹೀಗೆ ಗುಣಗಳಿಂದ ಅವನು ಕರ್ಮಗಳನ್ನು ಮಾಡುವ ಹಾಗೆ ತೋರಿದರೂ ಅವನು ಮಾತ್ರ ಗುಣಾತೀತನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಭೂತಭೃತ್ ಭಾವ, ಭಾವ ಅನ್ನೋದೇ ಒಂದು ನಾಮ. ಭಾವ ಅಂತಂದರೆ ಪ್ರಪಂಚ ರೂಪದಿಂದ ಅವನೇ ಹುಟ್ಟುವಂಥವನಾಗ್ತಾ ಇದ್ದಾನೆ. ಸತ್ತಾ ಮಾತ್ರನಾಗಿರುವಂಥವನು, ಯಾವಾಗಲೂ ಇರುವಂಥವನು ಅನ್ನುವಂಥ ಅರ್ಥದಲ್ಲಿ ಭಾವ ಅನ್ನುವಂಥ ನಾಮ ಬಂದಿದೆ. ಭೂತಾತ್ಮ, ಸಕಲ ಭೂತಗಳ ಅಂತರ್ಯಾಮಿಯಾಗಿರುವಂಥವನು. ಶುಣಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ. ಎಲ್ಲ ಪಶು ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಅವನೇ ಇದ್ದಾನೆ, ಅವನೇ ಇದ್ದಾನೆ ಅನ್ನುವುದನ್ನು ಹೇಳಲಿಕ್ಕಾಗಿ ಭೂತಾತ್ಮ ಎನ್ನುವಂತಹ ನಾಮ ಬಂದಿದೆ. ಭೂತಗಳ ಅಂತರ್ಯಾಮಿಯಾಗಿರುವಂಥವನು. ಭೂತಭಾವನಃ, ಈ ಭೂತಗಳನ್ನು ಹುಟ್ಟಿಸುವುದಷ್ಟೇ ಅಲ್ಲ, ಆ ಭೂತಗಳನ್ನು ಅಭಿವೃದ್ಧಿಗೊಳಿಸುವವನು. ನಮ್ಮಲ್ಲಿ ಒಳ್ಳೆ ಗುಣ ಬರಬೇಕು, ನಾವು ಒಳ್ಳೆಯದನ್ನು ಮಾಡಬೇಕು ಅಂತಂದರೆ ಆ ಭಗವಂತನ ಕೃಪೆ ನಮ್ಮ ಮೇಲೆ ಆದರೆ ಮಾತ್ರ ಸಾಧ್ಯ ಆಗತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಭಗವಂತನಿಗೆ ಶರಣಾಗತರಾಗಿ ಅವನನ್ನು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಉದ್ಧಾರಕ್ಕೆ, ನಮ್ಮ ಕಲ್ಯಾಣಕ್ಕೆ ಅದು ಕಾರಣ ಆಗತ್ತೆ ಅಂತ ಹೇಳ್ತಾ 1ನೇ ಶ್ಲೋಕದ ಯಥಾಮತಿ ಅರ್ಥವನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ. ನಾಳೆ ಪೂರ್ತಿಯಾಗಿ 2ನೇ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.